ಹಲೋ ಫ್ರೆಂಡ್ಸ್, ಈ ದಿನ ಬಂದು ಇದು ಟ್ರೆಡಿಷನಲ್ ಫುಡ್ ಅಂತಲೇ ಹೇಳ್ಬೋದು. ಜೋಳದ ನುಚ್ಚಿನ ಅನ್ನ ಇದು ಬಂದು ನಾನು ಈ ದಿನ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಮಾಡಿಕೊಳ್ಬೋದು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಸಾಫ್ಟಾಗಿ ಆಗಿದೆ. ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಈ ಒಂದು ಜೋಳದ ನುಚ್ಚಿನ ಅನ್ನ. ಹಾಗೆ ಇನ್ನೊಂದೇನೆಂದರೆ ಬೇಸಿಗೆ ಟೈಮ್ನಲ್ಲಿ ನಾವು ಈ ರೀತಿ ಜೋಳದ ನುಚ್ಚಿನ ಅನ್ನ ತಿನ್ನೋದ್ರಿಂದ ನಮ್ಮ ಒಂದು ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು. ಹಾಗೆ ಇದ್ರ ಜೊತೆಗೆ ನಾವು ಬೇಳೆ ಸಾರಾಗಿರ್ಬೋದು, ಚಟ್ನಿ, ಪಿಕಲ್ಸು, ಹಾಗೆ ಇನ್ನೊಂದೇನೆಂದರೆ ಈ ಥರನೂ ತಿನ್ಬೋದು. ಹಾಗೆ ಇನ್ನೊಂದೇನೆಂದರೆ ಬೇಸಿಗೆ ಅಂತಂದರೆ ಮಜ್ಜಿಗೆ ತುಂಬ ಕೂಲ್ ಅಂತಲೇ ಹೇಳ್ಬೋದು. ಮಜ್ಜಿಗೆ ಜೊತೆಗೆ ಆಗಿರ್ಬೋದು, ಹಾಲಿನ ಜೊತೆಗೆ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಮಾಡೋದು ಹೇಗೆಂದು ನೋಡೋಣ. ಮೊದಲಿಗೆ ನಾನು 1 ಗ್ಲಾಸ್ ಈ ಒಂದು ಜೋಳದ ನುಚ್ಚು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಇದೆ, ಸ್ವಲ್ಪ ದಪ್ಪ ದಪ್ಪ. ಈ ಒಂದು ಜೋಳದ ನುಚ್ಚು ನಾನು ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡಿರುವಂಥ ಜೋಳದ ನುಚ್ಚು. ಈಗಾಗಲೇ ನನ್ನ ಒಂದು ಚಾನಲ್ನಲ್ಲಿ ಇದೆ ಜೋಳದ ನುಚ್ಚು ಮನೇಲಿ ಹೇಗೆ ಮಾಡೋದಂದು. ನಾನು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದು ಕೂಡ ನೀವು ನೋಡ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಲಿಂಕ್ ಕೊಡ್ತೀನಿ, ನೀವು ನೋಡಿಕೊಳ್ಳಿ. ನೆಕ್ಸ್ಟ್ ಈಗ 1 ಗ್ಲಾಸ್ ಜೋಳದ ನುಚ್ಚು ತೊಗೊಂಡಿದ್ದೀನಲ್ಲ, ಇದಕ್ಕೆ 1 ಗ್ಲಾಸಿಗೆ ನೀರು ಹಾಕಿ ಇದು ನೆನೆಸೋದಕ್ಕೆ ಇಟ್ಕೊಳ್ಳೋಣ. 1 ಗಂಟೆ ನೆನಿಬೇಕಾಗುತ್ತೆ. 1 ಗಂಟೆ ನೆಂದ ನಂತರ ನಾವು ಈ ಒಂದು ಜೋಳದ ನುಚ್ಚಿನ ಅನ್ನ ಮಾಡಬೇಕಾಗುತ್ತೆ. ಈಗ ಹಾಗೆ ನೆನೆಸೋದಕ್ಕೆ ಇಟ್ಕೊಳ್ಳೋಣ. 1 ಗಂಟೆ ಆದಮೇಲೆ ಈಗ ನೆಂದಿದೆ, ಚೆನ್ನಾಗಿ ಈಗ ನೆಂದಿದೆ. ಇಷ್ಟು ಸಾಕೀಗ. ನೆಕ್ಸ್ಟ್ ಈಗ ನಾನು ಒಂದು ಕುಕ್ಕರ್ ತೊಗೊತಾ ಇದ್ದೀನಿ. ಕುಕ್ಕರ್ನಲ್ಲಿ 1 ಗ್ಲಾಸ್ ನೀರು, 1 ಗ್ಲಾಸು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿ ಮಾಡಿರುವಂಥ ಮಜ್ಜಿಗೆ. ಸ್ವಲ್ಪ ಹುಳಿ ಇದ್ದರೆ ಒಳ್ಳೆಯದು. ಮಜ್ಜಿಗೆ 1 ಗ್ಲಾಸ್ ಹಾಕ್ಕೊಳ್ಳೋಣ. ಇದು ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಬಿಸಿ ಆಗ್ತಾ ಇದ್ದಂಗೆ ಇದು ಮೊಸರು ಥರ ಆಗುತ್ತೆ. ಯಾಕಂದರೆ ಬಿಸಿ ಮಾಡಿದ ನಂತರ ಏನು ಭಯ ಪಡೋದೇನು ಬೇಕಿಲ್ಲ, ಇದು ಚೆನ್ನಾಗಾಗುತ್ತೆ ಈ ಒಂದು ಜೋಳದ ನುಚ್ಚಿನ ಅನ್ನ. ನೆಕ್ಸ್ಟ್ ಈಗ ಏನು ನೆನೆಸಿಟ್ಕೊಂಡಿದ್ದೀವಲ್ಲ ಆ ಒಂದು ಜೋಳದ ನುಚ್ಚು ಇದಕ್ಕೆ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಮೊಸರು ಥರ ಆಗಿದೆಯಲ್ಲ, ಅದು ಹೊಂದಿಕೊಳ್ಳುತ್ತೆ. ಹೋಗ್ತಾ ಹೋಗ್ತಾ ಮಿಕ್ಸ್ ಮಾಡ್ತಾ ಮಾಡ್ತಾ ಹೊಂದಿಕೊಳ್ಳುತ್ತೆ. ಸ್ವಲ್ಪ ಒಂದು ಕುದಿ ಅಂತೀವಲ್ಲ, ಒಂದು ಕುದಿ ಬಂದ ನಂತರ ನೆಕ್ಸ್ಟ್ ನಾನೀಗ ನೀವು ಹೀಗೆ ಕುದಿಸ್ಕೊಳ್ಬೋದು. ಒಂದು 10 ನಿಮಿಷ ಅಂದರೆ ಹಾಗೆ ಕುದಿಸ್ಕೊಳ್ಬೋದು. ಇಲ್ಲಾಂದರೆ ಒಂದು ಲಿಡ್ ಮುಚ್ಚಿ, ಕುಕ್ಕರ್ನ ಲಿಡ್ ಮುಚ್ಚಿ ಒಂದೇ ಒಂದು ವಿಜಿಲ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಈಗ ಒಂದು ವಿಜಿಲ್ ಆಗಿದೆ, ಈಗ ಆಫ್ ಮಾಡ್ಕೊಳ್ಳೋಣ. ಪೂರ್ತಿ ತಣ್ಣಗಾದ ನಂತರ ನಾನೀಗ ತೆಗಿತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಾಗಿದೆ. ಹಾಗೆ ನೋಡಿ ಬಿಸಿ ಇದ್ದಾಗಾದರೂ ನಾವು ಊಟ ಮಾಡ್ಬೋದು, ಇದು ತಣ್ಣಗಾದ್ಮೇಲೆ ಕೂಡ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ಜೋಳದ ನುಚ್ಚಿನ ಅನ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.